ಕಿಚ್ಚಿದ್ದು ವಸಂತಮ್ಮನ ಮನೆ ಅಂತ ಕಾಣುತ್ತೆ. ಎಲ್ಲ ಬೇಕು ಏನ್ ಅನ್ಯಾಯಪ್ಪ, ತಾಯಿ ಮಗನ್ನೇ ಕೊಲೆ ಮಾಡ್ಬಿಡೋದೆ. ನಡಿಯಮ್ಮ ಪಾಪ ರಂಗ ಲಾಕಪ್ಪಲ್ಲಿ ಕರ್ಕೊಂಡೋಗಿ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ನಿನ್ನ ಹಾಡು ನಾನ್ ಸಹಿಸ್ಲಾರೆ ಕಣೋ ಸುಂದರ. ಯಾಕೋ ಹರಿ? ಬೆಳಗಾಗಿದ್ದು ಏನೋ ಮಾಡ್ತಿರೋದು. ಏನು ಏನೋ ಓದೋ ಹುಡುಗರಲ್ಲ ಅನ್ಬಿಟ್ಟು ಈ ಮನೆ ಯಜಮಾನ ಔಟ್ ಹೌಸ್ ಬಿಟ್ಕೊಟ್ಟಿದ್ದಾನೆ. ನೀವು ಹೋಗಿ ಹೋಗಿ ಅವನ ಮಗಳಿಗೆ ಕಣ್ಣು ಹಾಕ್ತೀಯ? ಒಳ್ಳೆ ರಸ್ಪುರಿ ಹಣ್ಣಿದ್ದಾಗಿದ್ದಾಳೆ ಕಣೋ, ಹಾಗೆ ನೋಡ್ಕೊಂಡು ಸುಮ್ಮನಿರೋದು. ಮಗು, ನೀನ್ ಹೀಗೆ ಮಾಡ್ತಿದ್ರೆ ರಸ್ಪುರಿ ಹಣ್ಣಲ್ಲ, ಅದ್ರ ವಾಟೆ ನಮ್ಮ ಬಾಯಿಗಿಟ್ಟು ಈ ಮನೆಯಿಂದ ಓಡಿಸ್ತಾನ ಅಷ್ಟೇ. ಒಳ್ಳೆ ರಸಿಕತೆ ಇಲ್ದಾರ ಮನುಷ್ಯ ಕಣೋ ನೀನು. ಎಲ್ಲಾದ್ರೂ ಹೋಗಿ ಸನ್ಯಾಸಿ ಆಗೋಗ. ಬಹಳ ದೊಡ್ಡ ಮಜನು ಇವನು. ರಸಿಕತೆ ನನಗೆ ಹೇಳ್ಕೊಡಕ್ ಬರ್ತಾನೆ. ಹೋಗ ಅಲ್ಲದ ಜಾಗ ವಾಸನೆ ಬರ್ತಾ ಇದೆ. ಏನು ಉಜ್ಜೋದಿಯಾ? ಇಲ್ಲಾದ್ರೆ ಇಲ್ಲಿ ಯಾಕೆ ಬರ್ತೀನಿ. ಹೋಗ ಒಂದು ಕ್ಷಣ ಬಡದ್ರೆ ನೋಡಿ. ವಸಂತ, ಕಾಫಿ ತಗೊಂಡ್ ಬಾಮ. ಸರಿಪ್ಪ. ತಗೋಪ್ಪ. ಏನಮ್ಮ, ಆ ಔಟ್ ಹೌಸ್ ನಲ್ಲಿರೋರು ಬಾಡಿಗೆ ತಂದು ಕೊಟ್ರ? ಇಲ್ಲಪ್ಪ. ಯಾಕೆ ನೆನ್ನೆ ಕೊಡ್ಬೇಕಾಗಿತ್ತಲ್ಲ? ಇವತ್ತು ಕೊಡ್ಬೋದು ಬಿಡಿಪ್ಪ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾ ಬಂದೆ, ತೆರೆಯೋ ಬಾಗಿಲನು ರಾಮ. ಈ ಮೌನವ ತಾಳೆನು, ಮಾತಾಡಿದಾರಿಯ ಕಾಣೆನು. ಓ ರಾಣಿ ಮೌನವ ತಾಳೆನು, ಮಾತಾಡಿದಾರಿಯ ಕಾಣೆನು. ಓ ರಾಣಿ ಮೌನ. ಬನ್ನಿ. ನಿಮ್ ತಂದೆಯವ್ರಿಲ್ಲ? ಪೋಸ್ಟ್ ಆಫೀಸ್ಗೆ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ. ಯಾಕೆ? ಬಾಡಿಗೆ ಕೊಡ್ಬೇಕಾಗಿತ್ತು. ಕೊಡಿ. ಅದನ್ನೇ ಹೇಳೋಣ ಅಂತ ಬಂದೆ.
ನಮ್ಮ ತಂದೆ ಹಾಳಾದವನು ಕ್ರಾಶ್ ಚೆಕ್ ಕಳಿಸ್ಬಿಟ್ಟಿದ್ದಾನೆ. ಕ್ಯಾಶ್ ಆಗೋಕೆ ಇನ್ನು 3-4 ದಿವಸ ಬೇಕಾಗುತ್ತೆ. ನಾನ್ ಬರ್ಲಾ? ಹೋಗ್ಲಾ ವಸಂತ? ಅನ್ನಲ್ಲ. ಮನಸಾರ ಹೋಗುವಂತೀಯ? ಅಪ್ಪ ಬರೋ ಹೊತ್ತು. ವಸಂತ ನೋಡು, ರಾತ್ರಿ ಎಲ್ರು ಮಲಗದ ಮೇಲೆ ಕೊಟ್ಟಿಗೆ ಕಡೆ ಬರ್ತೀಯಾ? ನಿನ್ನ ಹತ್ರ ತುಂಬಾ ಮಾತಾಡ್ಬೇಕಾಗಿತ್ತು. ಪ್ಲೀಸ್, ನಂಗೋಸ್ಕರ. ಥ್ಯಾಂಕ್ ಯು. ಬರ್ತೀನಿ. ಏನಾದ್ರು ಮಾತಾಡ. ನಾನೇನ್ ಮಾತಾಡಲಿ? ಏನಾದ್ರು. For more updates, like, comment, subscribe to our channel.